ಪ್ರತಿ ಸಲ ಪಟಾಕಿ ಸ್ಟಾಲ್ ಎಲ್ಲ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಿತ್ತು. ಆದರೆ ಈ ಸಲ ಕೃಷ್ಣನಗರದಲ್ಲಿ ಪಟಾಕಿ ಸ್ಟಾಲ್ ಎಲ್ಲಾನು ಹಾಕಿದ್ದಾರೆ. ನನ್ನ ಮಗ ಪಟಾಕಿ ಕೊಡ್ಸಿ ಅಂತ 2 ದಿನದಿಂದ ಹಿಂಸೆ ಕೊಡ್ತಾ ಇದ್ದ. ಸೊ ನಾವೆಲ್ಲರೂ ಪಟಾಕಿ ತರೋದಕ್ಕೆ ಅಂತ ಹೋಗಿದ್ದೀವಿ. ಕುರ್ದಮ್ಮ ಪಟಾಕಿ ಸ್ಟಾಲ್ ನಂಬರ್ 13. ನೀವೇನಾದ್ರೂ ಪಟಾಕಿ ತಗೋಬೇಕಾ? ನೀವು ಇದೇ ಸ್ಟಾಲ್ಗೆ ಹೋಗಿ ನನ್ನ ಹಾಸನ್ ಬಡ್ಡೀಸ್ ಅನ್ನೋ ಇನ್ಸ್ಟಾ ID ನೇಮ್ನ ಹೇಳಿದ್ರೆ ನಿಮ್ದೇನ್ ಬಿಲ್ ಆಗಿರುತ್ತೆ ಅದರಲ್ಲಿ ಮತ್ತೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಸಿಗ್ತಾ ಇದೆ. ನನ್ನ ಮಗಂಗೆ ಸ್ವಲ್ಪ ಡಮ್ ಡಮ್ ಅನ್ನೋದೆಲ್ಲ ಇಷ್ಟ. ಹೋದ ತಕ್ಷಣ ಸರ ಪಟಾಕಿ ಅಂತೆ, ಸ್ಕೈ ಶಾಟ್ಸ್ ಅಂತೆ ಅಂತ ಅದೇ ನೋಡ್ತಾ ಇದ್ದ. ನನಗೆ ಸ್ವಲ್ಪ ಆ ಸೌಂಡ್ ಎಲ್ಲ ಆಗಲ್ಲ. ನಾನು ಸ್ವಲ್ಪ ಈ ಸುಸುರು ಬತ್ತಿಗಳು, ಕಪ್ರು ಶುಂಠಿ, ಆಮೇಲೆ ಹೂಕುಂಡ ಅದನ್ನೇ ನೋಡೋದು. ಈ ದೊಡ್ಡ ಪಟಾಕಿ ಹೊಡಿಯೋಕೆ ಹೋದಾಗ ಮಕ್ಕಳಿಗೆ ಏನಾದರೂ ಆಗಿಬಿಡುತ್ತೆ ಅಂತ ನನಗೆ ಭಯ ಇರುತ್ತೆ. ಮತ್ತು ಸೌಂಡು ನನಗೆ ಆಗಲ್ಲ. ಹಾಗಾಗಿ ನಾನು ಅದನ್ನು ಜಾಸ್ತಿ ಪ್ರಿಫರ್ ಮಾಡಲ್ಲ. ಆದರೆ ಈಗಿನ ಕಾಲದ ಮಕ್ಕಳು ಕೇಳಬೇಕಲ್ಲ, ಅವ್ರಿಗೆ ಸ್ವಲ್ಪ ಡಮ್ಮನ್ನ ಪಟಾಕಿನೇ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಬಿಜಿಲಿ ತಗೊಳಪ್ಪ ಅಂತ ಹೇಳಿದೆ. ಆದರೆ ಅವನು ಲಕ್ಷ್ಮಿ ಪಟಾಕಿ ಏನೋ ಹಟಮ್ ಬಾಂಬು ಅಂತ ಹೇಳ್ಬಿಟ್ಟು ಇಟ್ಕೊಂಡು ಕೂತಿದ್ದ. ಅವರಪ್ಪ ಬೇಡ ಅಂದ್ರೂ ಇಲ್ಲ ಪಾಪ ಪ್ಲೀಸ್ ಅಂತ ಅಂತೂ ತಗೊಂಡ. ಓಕೆ ಇದೊಂದು 2 ತಗೊಳಪ್ಪ ಅಂತ ಹೇಳ್ಬಿಟ್ಟು ಕಾಂಪ್ರಮೈಸ್ ಆಗಿ ತಗೊಂಡು ಒಂದು ಬಿಲ್ ಹಾಕ್ಸಿದ್ರೆ 10,000 ಮಾಡಿದ್ದಾನೆ. ನಮಗೆ ಶಾಕು. ಏನೋ ಸ್ವಲ್ಪ ದೀಪಾವಳಿನಲ್ಲಿ ಹೊಡಿಬೇಕಪ್ಪ 2-3 ಸಾವಿರದ್ದು, ಅದು ಬಿಟ್ಬಿಟ್ಟು 10,000 ರೂಪಾಯಿ ಬಿಲ್ ಮಾಡಿದ್ದ. ಚಿನ್ನ ಬರುತ್ತೆ 10,000 ರೂಪಾಯಿಗೆ. ಒಂದು ಗ್ರಾಮ್ ಚಿನ್ನ ಬರುತ್ತೆ. ಆದರೆ ನನ್ನ ಮಗ ಏನು ಹಠ ಮಾಡಲಿಲ್ಲ. ಹೇಳಿದ್ರೆ ಕೇಳ್ತಾನೆ. ಎಲ್ಲನೂ ಲೆಸ್ ಮಾಡಿಬಿಟ್ಟು ನಾವು ತಗೊಂಡಿದ್ದೆ ಕೊನೆಗೆ 2,500 ರೂಪಾಯಿನ ಪಟಾಕಿನ ತಗೊಂಡು ಮನೆಗೆ ಬಂದ್ವಿ. ಆಫರ್ನ ಉಪಯೋಗಿಸ್ಕೊಳ್ಳಿ. ಹಾಸನ್ ಬಡ್ಡೀಸ್ ಅನ್ನೋ ನೇಮ್ ಹೇಳಿದ್ರೆ ನಿಮಗೆ ಆಗಿರೋ ಬಿಲ್ಲಲ್ಲಿ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಸಿಗುತ್ತೆ.